ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಫೀಸಿಗೆ ಲೇಟ್ ಆಗ್ತಿದ್ರು ಏನ್ರಿ ನೀವು? ಜೊತೆಗೆ ಇವತ್ತೇನೋ ಮೀಟಿಂಗ್ ಇದೆ ಅಂತ ಕೂಡ ಹೇಳಿದ್ರಿ. ಹೊರಡಿ ಇವಾಗ, ಹೊರಡ್ರಿ. ಸರಿ, ಬಾಯ್. ಚಿಕ್ಕಮ್ಮ, ಚಿಕ್ಕಮ್ಮ. ಏನಪ್ಪ, ಏನಾಯ್ತು ನಿಂಗೆ? ನೀನ್ ಮಾಡಿರೋ ಉಪ್ಪಿಟ್ಟಲ್ಲಿ ಜಿರಳೆ ಇದೆ. ಜಿರ್ಲೆ ಬಿದ್ದಿದ್ದ ಹಾಕಿದ್ದ? ಹಾಕೋದೇನು? ಉಪ್ಪಿಟ್ಟಿಗೆ ಸಾಸ್ವೆ ಕರ್ಬೇವು ಹಾಕ್ದಾಗೇನೆ ಜಿರ್ಲೆ ಕೂಡ ಹಾಕಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಅಂತ ಕೆಲಸ ನೀನ್ ಮಾಡ್ತೀಯೇನೋ? ಶ್ಯಾಮ ಖಂಡಿತ ಮಾಡಿರೋಲ್ಲ. ಏಯ್, ನಾನ್ ಸುಮ್ನೆ ಅಂದಿದ್ದು. ನಾನು ಮಾತ್ರ ಸೀರಿಯಸ್ ಆಗಿ ಹೇಳಿದ್ದು. ನನ್ನ ಮೇಲೆ ನಿನಗೆ ಕೋಪ ಬಂದಿದ್ರೆ ಜಿರ್ಲೆ ಉಪ್ಪಿಟ್ಟು ಮಾಡ್ಕೊಡ್ತೀಯ. ಅಷ್ಟಕ್ಕೂ ಉಪ್ಪಿಟ್ಟಲ್ಲಿ ಜಿರ್ಲೆ ಹೇಗ್ ಬಂತು? ಹೇಗೋ ಮಿಸ್ ಆಗಿ ಬಿದ್ದಿರುತ್ತೆ ಮಮ್ಮಿ. ಅದು ಮಿಸ್ ಆಗಿ ಬಿದ್ದಿದ್ರು ನಾವದನ್ನ ಹುಷಾರಾಗಿ ನೋಡ್ಕೋಬೇಕಲ್ವಾ? ಅಂದ್ರೆ ಅಡ್ಗೆ ಮಾಡೋವಾಗ ಬಡ್ಸೋವಾಗ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಅದು ಬೇರೆ ಮಕ್ಕಳಿಗೆ ಬಡ್ಸೋವಾಗ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಏನ್ ಶ್ಯಾಮ ಇದು? ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಶ್ಯಾಮ ಅಷ್ಟು ಕೇರ್ಲೆಸ್ ಆಗಿ ಯಾಕಿರ್ತಾಳೆ ಐಶ್ವರ್ಯ? ಬೈ ಮಿಸ್ಟೇಕ್ ಹೀಗಾಗಿರ್ಬೋದು. ಆ ಮಿಸ್ಟೇಕ್ ಇಂದ ಏನಾದ್ರೂ ಆಗ್ಬಾರ್ದಾಗಿದ್ರೆ ಕಷ್ಟ ಆಗ್ತಿತ್ತಲ್ವಾ ಮಾವ? ಮಗು ಜಿರ್ಲೆನ ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಏನಾಗ್ತಿತ್ತು ಹೇಳಿ? ಅವನ್ ಸ್ಟಮಕ್ ಎಷ್ಟು ಅಪ್ಸೆಟ್ ಆಗಿತ್ತು ಗೊತ್ತಾ? ವಾಂತಿನೋ ಇನ್ನೇನೋ ಆಗಿದ್ದಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ಅದಕ್ಕೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅಂತಿದ್ದೆ ಅಷ್ಟೇ. ಸ್ವಲ್ಪ ಅಲ್ಲ, ತುಂಬಾ ತುಂಬಾ ಹುಷಾರಾಗಿರ್ಬೇಕು ಮಕ್ಕಳ ವಿಷಯದಲ್ಲಿ. ನಿಜ ಅತ್ತೆ, ನೀವ್ ಹೇಳಿದ್ದು 100% ಕರೆಕ್ಟ್. ಮಕ್ಕಳ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಗಂಡನ್ ಆಯುಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಎಷ್ಟು ಶ್ರದ್ಧೆಯಿಂದ ಹುಷಾರಾಗಿ ಪೂಜೆ ಮಾಡಿದ್ಲೋ, ಮಕ್ಕಳ ಹಸುವನ್ನ ತೀರ್ಸಕ್ಕೆ ಮಾಡೋ ಅಡ್ಗೆ ಕೂಡ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಜಾಗ್ರತೆಯಿಂದ ಮಾಡ್ಬೇಕು. ಕರೆಕ್ಟಾಗಿ ಹೇಳ್ದೆ ಐಶ್ವರ್ಯ. ಶ್ಯಾಮ, ಇನ್ಯಾವತ್ತು ಅಡ್ಗೆ ವಿಷಯದಲ್ಲಿ ಈ ರೀತಿ ನಡ್ಕೋಬೇಡ. ಸರಿ ಅತ್ತೆ. ಮುಂದೆ ನಿನಗೆ ಹುಟ್ಟೋ ಮಕ್ಕಳ ಬಗ್ಗೆ ಎಷ್ಟು ಹುಷಾರಾಗಿರ್ತೀಯೋ ಬೇರೆಯವ್ರ ಮಕ್ಕಳ ವಿಷಯದಲ್ಲೂ ಅಷ್ಟೇ ಹುಷಾರಾಗಿರ್ಬೇಕು. ನೆನ್ಪಿಟ್ಕೋ. ಏನಕ್ಕ ಹೀಗಿದ್ಯಾ? ಹೇಗಿದ್ದೀನಿ? ಮಾಮೂಲಾಗೇ ಇದ್ದೀನಿ. ಇಲ್ಲ, ನೀನ್ ಮಾಮೂಲಾಗಿಲ್ಲ.
ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ಏನ್ ಯೋಚಿಸ್ತಿದ್ದೀನಿ? ಮಕ್ಕಳ ವಿಷಯದಲ್ಲಿ ಶ್ಯಾಮ ಅಷ್ಟು ನಿರ್ಲಕ್ಷ್ಯೆಯಿಂದ ಹೇಗಿದ್ಲು ಅಂತ ಯೋಚಿಸ್ತಿದ್ಯಾ? ಅದೇ ಅವಳ ಮಕ್ಳೇನಾದ್ರೂ ಆಗಿದ್ದಿದ್ರೆ ಶ್ಯಾಮ ಅಷ್ಟು ನಿರ್ಲಕ್ಷ್ಯ ಮಾಡ್ತಿದ್ಲ ಅಕ್ಕ? ನೀನೇ ಹೇಳು. ಅಂದ್ರೆ ತನ್ನ ಮಕ್ಕಳ ವಿಷಯಕ್ಕೆ ಬಂದಾಗ ಒಂಥರ, ನಮ್ಮ ಮಕ್ಕಳ ಬಗ್ಗೆ ಒಂಥರ ಯೋಚನೆ ಮಾಡೋ ಮನಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಪ್ಲೇಟಲ್ಲಿ ಜಿರ್ಲೆ ನೋಡಿದ ತಕ್ಷಣ ಎಷ್ಟು ಭಯ ಆಯ್ತು ಗೊತ್ತಾ? ಮಗು ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ ಇಷ್ಟೊತ್ತಿಗೆ ಮನೇಲಿರೋರು ಎಲ್ರೂ ಹಾಸ್ಪಿಟ್ಲಲ್ಲಿ ಅಳ್ತಾ ಕೂತಿರ್ಬೇಕಿತ್ತು. ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ ಅಕ್ಕ. ಮಗು ಹಸುವು ಅಂದಾಗ ಅವನಿಗೆ ಸುಮ್ಮನೆ ಏನ್ ಬೇಕೋ ನೀನೇ ಕೊಡ್ಬೋದಿತ್ತಲ್ಲ. ಆ ಕೆಲ್ಸನ ಶ್ಯಾಮಾಗ್ ಯಾಕೆ ವಹಿಸ್ದೆ? ನೀನ್ ಹೀಗೆ ಮಕ್ಳಿಗೆ ಸಂಬಂಧಪಟ್ಟಿರೋ ಕೆಲ್ಸನೆಲ್ಲ ಶ್ಯಾಮಾಗ್ ಕೊಟ್ಬಿಟ್ರೆ ನಿನ್ ಮೇಲಿರೋ ಕೋಪನೆಲ್ಲ ಮಕ್ಕಳ ಮೇಲೆ ತೀರಿಸ್ಕೋತಾಳಕ್ಕ. ಈ ಮನೆಗೆ ದೊಡ್ಡ ಸೊಸೆ ಆಗಿದ್ದಕ್ಕೆ ನಿನ್ಗೇನೂ ಮಾಡೋಕ್ಕಾಗ್ದೆ ಅತ್ತೆ ಮೇಲಿರೋ ಕೋಪನ ಕತ್ತೆ ಮೇಲೆ ತೋರಿಸ್ದ ಹಾಗೆ ಅಕ್ಕಂದ್ರ ಮೇಲಿರೋ ಕೋಪನ ಅಕ್ಕಂದ್ರ ಮಕ್ಕಳ ಮೇಲೆ ತೋರಿಸ್ತಾ ಇದ್ದಾಳ ಅವಳು. ಯಾವ್ದಕ್ಕೂ ಒಳ್ಳೇದು ಶ್ಯಾಮನ ಸ್ವಲ್ಪ ದೂರ ಇಟ್ಟು ಅವಳ ಜೊತೆ ಸ್ವಲ್ಪ ಹುಷಾರಾಗಿರು ಅಕ್ಕ. ಅವಶ್ಯಕತೆ ಇಲ್ಲ ಐಶ್ವರ್ಯ. ಶ್ಯಾಮ ವಿಷಯದಲ್ಲಿ ನಾವು ಹುಷಾರಾಗಿರ್ಬೇಕಾದ ಅಗತ್ಯ ಇಲ್ಲ. ಶ್ಯಾಮನೇ ನಮ್ಮನ್ನೆಲ್ಲ ತುಂಬಾ ಹುಷಾರಾಗಿ ನೋಡ್ಕೋತಾಳೆ. ಶ್ಯಾಮ ಮನಸ್ಸು ಏನು ಅಂತ ನನಗೆ ಗೊತ್ತು. ಅವಳದು ಎಷ್ಟು ಒಳ್ಳೆ ಮನಸ್ಸು ಅಂತ ನನಗೆ ಗೊತ್ತು. ಯಾಕಂತ ಗೊತ್ತಾಗ್ತಿಲ್ಲ. ನಿನಗೆ ಮೊದಲಿಂದ ಶ್ಯಾಮ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಐಶ್ವರ್ಯ. ಯಾವಾಗಲೂ ಶ್ಯಾಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ. ನೀನು ನಿನ್ನ ಯೋಚನೆ ಜೊತೆ ನನ್ನ ಯೋಚನೆ ಕೂಡ ಬದಲಾಯಿಸೋಕೆ ನೋಡ್ತಾ ಇದೀಯ. ಈ ರೀತಿ ಕೆಲಸ ಎಲ್ಲ ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟು ಶ್ಯಾಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡು. ಹಾಗಾದ್ರೆ ನೀನು ಹ್ಯಾಪಿಯಾಗಿರ್ತೀಯ, ನಮ್ಮನ್ನು ಹ್ಯಾಪಿಯಾಗಿಡಬಹುದು. ಶ್ಯಾಮ, ಎಷ್ಟು ಹೊತ್ತಾಯ್ತು ನೀನು ಬಂದು? ಛೇ, ನೀನು ನನ್ನ ಮೇಲಿರೋ ನಂಬಿಕೆ ಬಗ್ಗೆ ಐಶ್ವರ್ಯ ಅಕ್ಕಂಗೆ ಹೇಳ್ತಿದ್ದಾಗ್ಲೇ ಬಂದೆ ಅಕ್ಕ. ನನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ಳೋ ನಿಮ್ಮಂತ ಅಕ್ಕ ಸಿಕ್ಕಿದ್ದು ನನ್ನ ಅದೃಷ್ಟ ಅಕ್ಕ, ನಿಜವಾಗ್ಲೂ ನನ್ನ ಅದೃಷ್ಟ. ಇಲ್ಲಿ ತನಕ ಅತ್ತೆ ಸೊಸೆನ ಬೇರೆ ಮಾಡಬೇಕು ಅನ್ಕೊಂಡಿದ್ದೆ. ಈ ಕ್ಷಣದಿಂದಾನೇ ಇವರಿಬ್ಬರನ್ನು ದೂರ ಮಾಡೋ ಕಾರ್ಯಕ್ರಮ ಕೂಡ ಇಡಬೇಕಾಗತ್ತೆ. ಎಷ್ಟು ಒಳ್ಳೆ ಅಕ್ಕನ್ ಕೊಟ್ಟಿದ್ಯಾ ಕೃಷ್ಣ ನೀನ್ ನನ್ಗೆ. ಒಳ್ಳೆ ಅಕ್ಕನ್ನ ಮಾತ್ರ ಅಲ್ಲ, ಒಳ್ಳೆ ಗಂಡನ್ನು ಕೂಡ ಕೊಟ್ಟಿದ್ದಾನೆ ನಿನ್ ಕೃಷ್ಣ. ಕೊಡ್ಲಿಲ್ಲ ಅಂತ ನಾನು ಹೇಳದ್ನಾ? ನೀವ್ ನನ್ಗೆ ಆ ಕೃಷ್ಣ ಕೊಟ್ಟಿರೋ ವರ ಅಂತ
ನಾನು ಎಷ್ಟು ಸಲ ಹೇಳಿಲ್ಲ? ಆ ಕೃಷ್ಣ ನಿನ್ನೂ ನನಗೆ ವರವಾಗಿ ಕೊಟ್ಟ ಅಂತ ನಿನಗೂ ತುಂಬಾ ಸಲ ಹೇಳಿದೀನಿ ತಾನೆ? ಇಷ್ಟು ಕೊಟ್ಟಿರೋ ಆ ಕೃಷ್ಣ ಐಶ್ವರ್ಯ ಅಕ್ಕ ಯೋಚನೆ ಮಾಡೋ ಒಬ್ರನ್ನ ನಮ್ಗೆ ಯಾಕೆ ಕೊಟ್ನೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ ರೀ. ವೈದೇಹಿ ಅಕ್ಕನ್ ಹಾಗೆ ಐಶ್ವರ್ಯ ಅಕ್ಕ ಕೂಡ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ ಶ್ಯಾಮ, ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತೋ ಒಂದು ದಿನ ನಿನ್ ಕೃಷ್ಣ ಐಶ್ವರ್ಯ ಅತ್ತಿಗೆನೂ ಕೂಡ ಒಳ್ಳೆಯವಳನ್ನಾಗಿ ಮಾಡ್ತಾನೆ. ಆ ದಿನ ಬೇಗ ಬರೋ ಹಾಗೆ ಮಾಡು ಕೃಷ್ಣ. ಚೆನ್ನಾಗಿದೆ ರೀ, ನಿಮ್ಮ ಆಲೋಚನೆ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಸರಿ ಹೋಗಲ್ಲ ವಸಂತ, ಬೇಗ ಆ ಆಲೋಚನೆನ ಜಾರಿಗೆ ತರಬೇಕು. ಈಗ್ಲೇ ಜಾರಿಗೆ ತರೋ ಅಂತ ದೊಡ್ಡ ಯೋಚನೆ ಏನೋ. ಹಾಗಾದ್ರೆ ತಡ ಯಾಕೆ, ಶ್ಯಾಮ ಅವರನ್ನ ಕರೆದು ವಿಷಯ ಹೇಳ್ಬಿಡೋಣ. ಆಯ್ತು. ಅಮ್ಮ ಶ್ಯಾಮ, ಅಖಿಲ್. ಹಾ ಡ್ಯಾಡಿ. ಇಲ್ಲಿ ಸ್ವಲ್ಪ ಬನ್ನಿಯಪ್ಪ. ಬರ್ತಿದೀವಿ. ಬನ್ನಿ ಬನ್ನಿ, ನಿಮ್ಮಪ್ಪ ಈಗ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತಿದ್ದಾರೆ. ಆ ಗುಡ್ ನ್ಯೂಸ್ ಅಖಿಲ್ ಶ್ಯಾಮಗೆ ಮಾತ್ರ ಹೇಳ್ತೀರಾ, ನಮಗೂ ಹೇಳ್ತೀರಾ ಮಾವ? ಆ ಗುಡ್ ನ್ಯೂಸ್ ಕೇಳಿ ಖುಷಿ ಪಡೋರು ಎಲ್ಲರೂ ಹೇಳ್ತೀನಮ್ಮ. ಹಾಗಾದ್ರೆ ಗುಡ್ ನ್ಯೂಸ್ ನನಗೂ ಹೇಳಿ, ನಾನು ಸಂತೋಷ ಪಡ್ತೀನಿ. ಹೇಳ್ರಿ. ನೀನ್ ಹೇಳ್ಬೋದಲ್ಲ. ಈ ಮನೆಗೆ ದೊಡ್ಡವರು, ನೀವೇ ನಿರ್ಣಯ ಮಾಡಿದವರು, ನೀವೇ ಹೇಳ್ಬೇಕು. ಮನೆಗೆ ದೀಪ ಮಡದಿ ಅಂತಾರೆ, ನೀನು ಹೇಳ್ಬೋದಪ್ಪ. ನೀವೇ ಹೇಳಿ. ಓಕೆ, ನಾನೇ ಹೇಳ್ತೀನಿ. ಅಮ್ಮ ಶ್ಯಾಮ, ಮಾವ, A1 ಮಸಾಲಾ ಕಂಪ್ನಿ ಮಾರ್ಕೆಟ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ ಅಂದ್ರೆ ಅದಕ್ಕೆ ಒಂದ್ ರೀತಿಲಿ ನೀನು ಕಾರಣನಮ್ಮ. ನಿಮ್ಮ ಅತ್ತೆ ಬರ್ತ್ಡೇ ಗಿಫ್ಟ್ ಆಗಿ ವಸಂತ ಮಸಾಲಾ ಕಂಪ್ನಿನ ನೀವು ಪ್ರಾರಂಭ ಮಾಡಿದ್ರಿ ಅಲ್ವಾ? ಆ ವಸಂತ ಮಸಾಲಾ ಕಂಪ್ನಿನೂ ಕೂಡ A1 ಮಸಾಲಾ ಕಂಪ್ನಿ ಹಾಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡೋ ಜವಾಬ್ದಾರಿ ನಿನಗೆ ವಹಿಸ್ತೀನಮ್ಮ. ಅದಕ್ಕೆ ವಸಂತ ಮಸಾಲಾ ಕಂಪ್ನಿಗೆ ನಿನ್ನನ್ನ MD ಆಗಿ ನೇಮಕ ಮಾಡ್ತಿದ್ದೀನಮ್ಮ. MDನಾ? ಹೌದಮ್ಮ. ಇನ್ನು ಮುಂದೆ ವಸಂತ ಮಸಾಲಾ ಕಂಪ್ನಿಗೆ ನೀನೇ MD. ಅಷ್ಟು ದೊಡ್ಡ ಜವಾಬ್ದಾರಿನ ನಾನು ಹೊರ್ತೀನ ಮಾವ? ಹೊರ್ತೀಯಮ್ಮ ಶ್ಯಾಮ, ಖಂಡಿತವಾಗ್ಲೂ ನೀನು ಹೊರ್ತೀಯ. ಫ್ಯಾಕ್ಟ್ರಿಲಾಗ್ಲಿ ಮನೆಯಲ್ಲಾಗ್ಲಿ ಏನೇ ಸಮಸ್ಯೆ ಬಂದ್ರೂ ಎಷ್ಟೋ ಚಾಕಚಕ್ಯತೆಯಿಂದ ಪರಿಹಾರ ಮಾಡೋ ಸಹನೆ ತಾಳ್ಮೆ ನಿನ್ನಲ್ಲಿದೆಯಮ್ಮ. ನಿನ್ ಶಕ್ತಿ ನಿನಗೆ ಗೊತ್ತಿಲ್ಲ ಶ್ಯಾಮ. ಆದ್ರೂನು ನಾನ್ MD ಅಂದ್ರೆ ಸ್ವಲ್ಪ ಭಯ ಆಗ್ತಿದೆ ಮಾವ. ಅವಳು ಅಷ್ಟು ಭಯ ಪಡ್ತಿದ್ದಾಳೆ ಅಂದ್ರೆ ಅಷ್ಟು ದೊಡ್ಡ ಜವಾಬ್ದಾರಿನ ಅವಳ ತಲೆ ಮೇಲೆ ಹಾಕೋದು ಯಾಕೆ ಬೇಕು ಮಾವ? ಬೇಕು ಅಂದ್ರೆ ಆ ಜವಾಬ್ದಾರಿನ ನಾನ್ ತಗೋತೀನಿ. A1 ಮಸಾಲಾ ಕಂಪನಿ ಲೆವೆಲ್ಗೆ ವಸಂತ ಮಸಾಲಾ ಕಂಪನಿನ ನಾನ್ ತರ್ತೀನಿ. ನೀನ್ ಮಾಡ್ತೀಯ ಐಶ್ವರ್ಯ. ಈ ಕಂಪ್ನಿನೂ ಕೂಡ ಆ ಕಂಪ್ನಿ ಸ್ಥಾನಕ್ಕೆ ನೀನು ತರೋದಕ್ ಸಾಧ್ಯ.
ನಿನ್ ಮೇಲೆ ನನಗೆ ಆ ನಂಬಿಕೆ ಕೂಡ ಇದೆ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ವಸಂತ ಮಸಾಲಾ ಕಂಪ್ನಿ ಜವಾಬ್ದಾರಿ ಮಾತ್ರ ಶ್ಯಾಮಾಗ್ ವಹಿಸೋದೇ ಕರೆಕ್ಟು. ಯಾಕೆಂದ್ರೆ ವಸಂತ ಮಸಾಲಾ ಕಂಪ್ನಿ ಶುರು ಮಾಡುವಂಥ ಯೋಚನೆ ಮಾತ್ರ ಅವಳದೇ ಅಲ್ವಾ. ಅದಕ್ಕೆ ನಿಮ್ಮ ಮಾವನವರು ಈ ಜವಾಬ್ದಾರಿನ ಶ್ಯಾಮಾಗೆ ಕೊಡಬೇಕು ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, A1 ಮಸಾಲಾ ಕಂಪ್ನಿಗಾಗಿ ಶ್ಯಾಮ ಎಷ್ಟು ಕಷ್ಟಪಟ್ಟಿದ್ದಾಳೋ ಅಂತ ನಾವು ಕಣ್ಣಾರೆ ನೋಡಿದೀವಿ. ಶ್ಯಾಮ ಮಾಡಿದ ರೆಸಿಪಿಯಿಂದಾನೆ A1 ಮಸಾಲಾ ಕಂಪ್ನಿಗೆ ಒಳ್ಳೆ ಲಾಭಗಳು ಬಂದು ಒರಿಜಿನಲ್ ಸರ್ವಿಸ್ ರಿಲೀಸ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿದ್ದೀವಿ. ಶ್ಯಾಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರಾಟ್ಸ್ ಶ್ಯಾಮ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮ, ಇಲ್ಲಿವರೆಗೂ ನಮ್ಮನೇಲಿ ಇಷ್ಟು ದೊಡ್ಡ ಜವಾಬ್ದಾರಿನ ಗಂಡಸ್ರೇ ನೋಡ್ಕೊಂಡಿರೋದು. ಮೊದಲನೇ ಸಲ ಆ ಜವಾಬ್ದಾರಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ತಾ ಇದೆ. ನೀನು ತುಂಬಾ ಜವಾಬ್ದಾರಿಯಿಂದ ವಸಂತ ಮಸಾಲಾ ಕಂಪ್ನಿಗೆ ಒಳ್ಳೆ ಹೆಸರನ್ನ ತರಬೇಕು. ಸರಿ ಅತ್ತೆ, ನನ್ನ ಶಕ್ತಿ ಮೀರಿ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಡ್ತೀನಿ. ನಮ್ಮ ಕಂಪನಿಗೆ ಒಳ್ಳೆ ಹೆಸರು ತಂದ್ಕೊಡ್ತೀನಿ. ನನಗೆ ನೀವು ಆಶೀರ್ವಾದ ಮಾಡಿ. ಇಷ್ಟ ಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಆಶೀರ್ವಾದ ಮಾಡಿ ಮಾವ. ಗಾಡ್ ಬ್ಲೆಸ್ ಯು. ಈಗ ಶ್ಯಾಮನ MD ಮಾಡಿದ್ದಾರೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವಳನ್ನ ಆಕಾಶಕ್ಕೆ ಏರಿಸ್ತಾರೆ. ಆಗ ಅವಳನ್ನ ಬೀಳ್ಸೋದು ತುಂಬ ಕಷ್ಟ ಆಗುತ್ತೆ. ಈಗಲೇ ಏನಾದರೂ ಮಾಡಿ ಶ್ಯಾಮನ ಕೆಳಗಿಳಿಸ್ಬೇಕು. ಅದಕ್ಕೆ ಗೌರಮ್ಮನ ಹೆಲ್ಪ್ ಕೂಡ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ರೂಪರಾಣಿಗೆ ಮದುವೆ ಆಗೋವರೆಗೂ ಶ್ಯಾಮನ ಹಾಡೋಕೆ ಒಪ್ಸೋಣ ಅಂತ ಅನ್ಕೊಂಡ್ರೆ ಅವಳು ಒಪ್ಕೋತಾನೆ ಇಲ್ಲ. ಏನ್ ಮಾಡ್ಲಿ ಈಗ ನಾನು? ಮದುವೆ ಆಗೋವರೆಗೂ ಹೇಗೆ ಮ್ಯಾನೇಜ್ ಮಾಡಲಿ? ಇದೇನು ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ. ರೂಪಾ ರೂಪಾ ರೂಪಾ, ಏನ್ ಮಮ್ಮಿ? ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ. ಇಷ್ಟು ನಡೆದ ಮೇಲೂ ಕೂಡ ಅವಳು ಫೋನ್ ಮಾಡಿದ್ದಾಳೆ ಅಂದ್ರೆ ಏನರ್ಥ? ಖಂಡಿತ ಅವಳಿಗೆ ನಮ್ಮ ಹತ್ರ ಏನೋ ಕೆಲಸ ಇರುತ್ತೆ ಅನ್ಸುತ್ತೆ. ಮಾತಾಡು. ಸರಿ. ಹಲೋ ಹಲೋ ಗೌರಮ್ಮ, ಚೆನ್ನಾಗಿದ್ದೀರಾ? ನಿಮ್ ದಯೆಯಿಂದ ಚೆನ್ನಾಗೇ ಇದ್ದೀನಿ ಬಿಡಮ್ಮ. ಶ್ಯಾಮ ನಿನ್ಗಿಂತ ನನ್ಗಿಂತನೂ ತುಂಬಾನೇ ಚೆನ್ನಾಗಿದ್ದಾಳೆ. ಹೊಸ್ದಾಗಿರೋ ಕಂಪನಿಗೆ ಅವಳನ್ನ MD ಯನ್ನಾಗಿ ಮಾಡ್ತಾ ಇದ್ದಾರೆ ನನ್ ಮಾವ. ಈಗಂತೂ ಆ ಶ್ಯಾಮಗೆ ಕೊಬ್ಬು ನೆತ್ತಿಗೇರಿದೆ. ನೆತ್ತಿಗೇರಿರೋ ಆ ಕೊಬ್ಬನ್ನ ಇಳಿಸ್ಬೇಕು ಅಂದ್ರೆ ನನಗೆ ನಿನ್ ಹೆಲ್ಪ್ ಬೇಕು. ಹ, ಅದರಿಂದ ನನಗೇನ್ ಲಾಭ ಇದೆ? ಖಂಡಿತ ನಿಮ್ಗೆ ಲಾಭ ಇದೆ. ಈ ಸಲ ಶ್ಯಾಮ ಕೊಡೋ ಹೊಡೆತಕ್ಕೆ ಅವಳು ಬಂದು ಬೀದಿಗೆ ಬೀಳ್ತಾಳೆ. ದಾರಿ ಇಲ್ದೆ ನಿಮ್ ಕಾಲ್ ಬುಡಕ್ ಬರ್ತಾಳೆ. ನಿಮ್ ರೂಪರಾಣಿ ಪರವಾಗಿ ಹಾಡು ಹಾಡ್ತಾಳೆ. ನಿಜವಾಗ್ಲೂ ಹಾಗೆಲ್ಲ ನಡೆಯುತ್ತೆ ಅಂತ್ಯಾ? ಖಂಡಿತ ಆಗುತ್ತೆ.
ನಾವೊಂದ್ಸಲ ಸಿಕ್ಕಿ ಮಾತಾಡ್ಬೇಕು. ಓಕೆ, ಯಾವಾಗ ಸಿಗೋಣ? ಆದಷ್ಟು ಬೇಗ ಸಿಗೋಣ. ಇಡ್ತೀನಿ. ಒಳ್ಳೇದು. ಹುಡ್ಕೋ ಬಳ್ಳಿ ಕಾಲಿಗೆ ಸಿಗೋದು ಅಂದ್ರೆ ಇದೆ. ತಿರುಗಿ ತಿರುಗಿ ಶ್ಯಾಮ ನಮ್ ಕಾಲ್ ಹತ್ರಕ್ಕೆ ಬರ್ತಿದ್ದಾಳೆ.